ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಿದ್ಧಾರ್ಥ ಶಿವಕುಮಾರ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರ್ಬೋದು ದರ್ಶನ್ ಅವರು ಏನು ಪರಪ್ಪನಗರ ಜೈಲಲ್ಲಿ ಇರುವಂಥ ವಿಚಾರ. ಮೊನ್ನೆ ದರ್ಶನ್ ಪತ್ನಿಯವರು ವಿಜಯಲಕ್ಷ್ಮಿ ದರ್ಶನ್ ಅವರು ನೋಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ದರ್ಶನ್ ಅವರು ತಮ್ಮ ಮಗನ ಬಗ್ಗೆ ವಿನೀಶ್ ಬಗ್ಗೆ ಕೇಳಿದ್ದಾರೆ ಮತ್ತು ಯಾರು ಅಭಿಮಾನಿಗಳ ಬಗ್ಗೆ ಕೂಡ ಕೇಳಿದ್ದಾರೆ. ಇದು ಸಿನಿಮಾ ಇಂಡಸ್ಟ್ರೀಲಿ ಅದು ಸೆಲೆಬ್ರಿಟಿ ಅಂತೇಳಿ ಅಭಿಮಾನಿಗಳನ್ನ ಯಾರು ಕರಿತಾ ಇದ್ದರು ದರ್ಶನ್ ಅವರು, ಅಭಿಮಾನಿಗಳನ್ನು ಜೈಲಲ್ಲಿ ಇದ್ದುಕೊಂಡು ಕೂಡ ಕರೆದ್ರೆ ಅಂತಂದರೆ ಇದು ವಿಚಿತ್ರ ಅಂತಲೇ ಹೇಳ್ಬೋದು. ಯಾಕಂತಂದರೆ ಯಾವ ಹೀರೋನು ಕೂಡ ಈ ರೀತಿ ಮಾಡಲಿಕ್ಕಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂತಂದರೆ ದರ್ಶನ್ ಅವರು ಅಭಿಮಾನಿಗಳ ಬಗ್ಗೆ ಇರುವಂಥ ಕಾಳಜಿ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಬೇರೆ ಯಾರಿಗೂ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ತಾವು ಜೈಲಲ್ಲಿದ್ದು ಈಗ 10 ತಿಂಗಳು ಕಳೀತಾ ಬಂತು. ಇಂಥ ಒಂದು ಸಂದರ್ಭದಲ್ಲಿ ನರಕನೇ ಅಂತ ಹೇಳ್ಬೋದು ಜೈಲು ಅಂತಂತಂದರೆ. ಯಾಕಂದರೆ ಒಬ್ಬ ಹೀರೋ ಯಾವ ರೀತಿ ಮಿಂಚಿರ್ತಾರೆ. ಯಾಕಂತಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ದರ್ಶನಿಗೆ ಅವ್ರದ್ದೇ ಆದ ಒಂದು ರೀತಿ ನೀತಿ ನಿಯಮಗಳಿದ್ದಾವೆ ಮತ್ತು ಅವ್ರದ್ದೇ ಆದ ಒಂದು ಫ್ಯಾನ್ ಫಾಲೋವಿಂಗ್ ಇದೆ. ಆಮೇಲೆ ಅವ್ರದ್ದೇ ಆದ ಒಂದು ಬ್ರ್ಯಾಂಡ್ ಇದೆ, ಡಿ ಬಾಸ್ ಅಂತೇಳಿ. ಇಂಥ ಒಂದು ಸಂದರ್ಭದಲ್ಲಿ ಅವರು ಒಂಥರ ಎಂಜಾಯ್ ಜೀವನ ಮಾಡಿದಂಥ ವ್ಯಕ್ತಿ ಇವತ್ತು ಜೈಲಲ್ಲಿ ಇದ್ದಾರೆ ಅಂತಂತಂದರೆ, ಆ ಒಂದು ಸಂದರ್ಭದಲ್ಲಿ ಕೂಡ ಅಭಿಮಾನಿಗಳನ್ನ ಕೇಳ್ತಾರೆ ಅಂತಂತಂದರೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು ದರ್ಶನ್ ಅವರು. ಹಾಗಾಗಿ ಯಾರ್ಯಾರು ದರ್ಶನ ಅಭಿಮಾನಿಗಳಿದ್ದಾರೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ವೀಕ್ಷಕರೇ, ಆದಷ್ಟು ಈ ಒಂದು ವಿಡಿಯೋನ ಜನರಿಗೆ ಶೇರ್ ಮಾಡಿ. ಯಾಕಂತಂದರೆ ದರ್ಶನ್ ಅವರು ಈ ಒಂದು ವ್ಯಕ್ತಿತ್ವ ನಿಮ್ಗೆ ಯಾರು ಇಷ್ಟ ಆಗಿದೆ ಕಾಮೆಂಟ್ ಮಾಡಿ. ಯಾಕಂದರೆ ದರ್ಶನ್ ಅವರ ಒಂದು ವ್ಯಕ್ತಿತ್ವ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು. ಹಾಗಾಗಿ ದರ್ಶನ್ ಅವ್ರನ್ನ ಏನು ಪತ್ನಿ ವಿಜಯಲಕ್ಷ್ಮಿ ಭೇಟಿ ಆದಂಥ ಸಂದರ್ಭದಲ್ಲಿ ಅಭಿಮಾನಿಗಳ ಬಗ್ಗೆನೂ ಕೇಳಿದ್ದಾರೆ. ಆಮೇಲೆ ಹಲವಾರು ಆಶ್ರಮಗಳಿಗೆ ಸಹಾಯ ಮಾಡೋಂತೂ ಕೂಡ ದರ್ಶನ್ ಅವರು ಸೂಚನೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಹಲವಾರು ಆಶ್ರಮಗಳಿಗೆ ದರ್ಶನ್ ಅವರು ಸಹಾಯ ಮಾಡಿ ಅಂತೇಳಿ ವಿಜಯಲಕ್ಷ್ಮಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ವಿಜಯಲಕ್ಷ್ಮಿ ಅವರು ಹಲವಾರು ವೃದ್ಧಾಶ್ರಮ, ಅನಾಥಾಶ್ರಮ, ಮೊನ್ನೆ ಆಶ್ರಯ ಫೌಂಡೇಶನ್ಗೆ ಹಳೆಯನ ಮುಖಾಂತರ ಒಂದಿಷ್ಟು ನೆರವು, ಈ ರೀತಿಯಾದಂಥ ಸಹಾಯಗಳನ್ನ ದರ್ಶನ್ ಅವರು ಮಾತ್ರ ಮಾಡೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಅದು ಕಂಡದ್ದು ಕಾಣದೇ ಆಗಿ. ಯಾಕಂತಂದರೆ ದರ್ಶನ್ ಅವರು ಏನೇ ಕೊಟ್ಟರು ಕೂಡ ಯಾರಿಗೂ ಹೇಳಲ್ಲ. ಹಾಗಾಗಿ ಒಂದು ಒಳ್ಳೆಯ ವ್ಯಕ್ತಿತ್ವ ಅಂತಲೇ ಹೇಳ್ಬೋದು ದರ್ಶನ್ ಅವರು. ಹಾಗಾಗಿ ಯಾರು ದರ್ಶನ್ ಫ್ಯಾನ್ಸ್ ಇದ್ದೀರಾ, ನಮ್ಮ ಒಂದು ವಿಡಿಯೋಗೆ ಜೈ ಡಿ ಬಾಸ್ ಅಂತ ಕಾಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ನಮಸ್ಕಾರ.